ನಮಸ್ಕಾರ, ಬೆಳಗಿನ ಶುಭೋದಯಗಳು ಕೊಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುರು ಆಕ್ಸಿಡೆಂಟ್ ಆಗಿದೆ ಗುರು ಇಲ್ಲಿ ಸ್ವಲ್ಪ. ಯಾಕಂದ್ರೆ ಈ ಕಡೆಯಿಂದ ಡೈರಿ, ನಂದಿನಿ ಡೈರಿ ಲಾರಿಗಳು ಜಾಸ್ತಿ ಬರ್ತವೆ. ಸೊ ಆ ಕಡೆಯಿಂದ ಬರೋರು ಸ್ವಲ್ಪ ನೋಡ್ಕೊಂಡು, ಈ ಕಡೆಯಿಂದ ಬರೋರು ನೋಡ್ಕೊಂಡು ಹೋದ್ರೆ ಬಚಾವಾಗೋದು. ಬಟ್ ಆಕ್ಸಿಡೆಂಟ್ ಆಗಿದೆ. ಅಲ್ಲೊಂದಾಗಿತ್ತು. ಈ ಮರದ ಹತ್ರನೇ ಯಾರೋ ಯಾವ್ದಪ್ಪ ಅದು ಓಮಿನಿನ ತಗೊಂಡೋಗಿ ನೀಟಾಗಿ ಲ್ಯಾಂಡ್ ಮಾಡಿದ್ರು. ಸೊ ಇಲ್ಲಿ ಬರೋರಿಗೆ ಎಳ್ನೀರು ಊರಂತೂ ಫುಲ್ಲು. ಈಗಂತೂ ಎಳ್ನೀರು ಕೇಳೋದ ಬೇಡ ಬಿಡಿ. ಇವರು 70-80 ರೂಪಾಯಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಕಾಸು ಕಟ್ ಕುಡಿಯೋದು ಕಮ್ಮಿ ಬಿಡಿ ನಾವು ಕೂತ್ಗಳಲ್ಲಿ ಎಳ್ನೀರಿಗೆ. ಈಗ ನಾನೇ ನೋಡಿ ರೈತ, ಆದ್ರೆ ನಾನು ಒಂದು ಮಾತಾಡಿದೆ, ಎಳ್ನೀರು 70-80 ರೂಪಾಯಿ ಆಗೋಯ್ತು ಅಂತ. ಆದರೆ ರೈತನಿಗೆ ಸಿಗೋದೆ 18 ರೂಪಾಯಿ 20 ರೂಪಾಯಿ. ತಂದು ಮಾರೋರಿಗೆ ಒಂದು ಎಳ್ನೀರು 70 ರೂಪಾಯಿಗೆ ಮಾರ್ತಾರೆ, 60 ರೂಪಾಯಿ ಮಾರ್ತಾರೆ. ನಮ್ಮ ಹತ್ರ ತಗೊಳ್ಳೋರು 30 ರೂಪಾಯಿ 18 ರೂಪಾಯಿ ರೈಟ್ ಇದ್ದಂಗೆ ಅಷ್ಟೇ. ಅರ್ಧ ಲಾಭ ಮಧ್ಯವರ್ತಿಗಳಿಗೆ ಹೊರಟು ರೈತನಿಗೆಲ್ಲ ತಿಳ್ಕೊಬಿಡಿ ಅದನ್ನ. ನಯಾರ ದ ಪೆಟ್ರೋಲ್ ಬಂಕ್. ಒಂದ್ಸಲಿ ಏನೋ ಪೆಟ್ರೋಲ್ ಹಾಕ್ಸಿದೀನಿ ಅಷ್ಟೇ. ಏನ್ ಬಾಬಿದ, ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ನನಗೆ ಮೊನ್ನೆ ಕಳ್ಸಿದ್ದಲ್ಲ ತಿರುಪ್ತಿ ಪ್ರಸಾದ ಬಂದ್ ತಲುಪ್ತಾ? ನಾಡು ನಿಮ್ ಅಕ್ತಿರ್ಲಿ ಅಂತ ಕಳ್ಸಿದ್ದೆ. ಅಯ್ಯೋ ಬಾವ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪದೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ. ಓಟ್. ಓಹೋ ಅಣ್ಣ ಒಳ್ಳೆ ಯಾವುದೋ ಕವಾಸಕಿ ನಿಂಜಾ ಓಡಿಸೋ ಫೀಲಿಂಗಲ್ಲಿ ಸ್ಪೆಂಡರ್ನ ಓಡಿಸ್ಕೊಂಡು ಹೋಗ್ತಾರೆ. ಏನು ಹಿಂಗ್ ಅಂತ. ಬೆಳಗ್ಗೆನೆ ದೇವರ ಕೆಂಕೆರಮ್ಮನ ಪೂಜೆ ನಡೀತೈತೆ ಫುಲ್ಲು ಗ್ರ್ಯಾಂಡ್ ಆಗಿ. ಯಾಕೆ ಅಯ್ಯೋ ಅಂಕಲ್ಲು ನಿಧಾನ. ಫುಲ್ಲು ಏನು ಮಾಡೋಕ್ಕಾಗಲ್ಲ. ಎಲ್ಲ ಇಲ್ಲೆಲ್ಲ ಇತ್ತಲ್ಲಪ್ಪ, ಎಲ್ಲೇ ಐತೆ DDTC ಇಲ್ಲೇ ಇದೆಯಲ್ಲ. ಸೊ ಗೈಸ್, ಫೈನಲಿ ನನ್ನ ಪಾರ್ಸಲ್ನ ಇಸ್ಕೊಂಡಾಯ್ತು. ಏನಿಲ್ಲ ಗೊತ್ತು, ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಷ್ಟೇ, ಇನ್ನೇನಿಲ್ಲ ಅಂಥದ್ದು. ಏನೆಲ್ಲ ಡೆಲ್ಲಿಯಿಂದ ಬಂದಿರೋದು ಗುರು ಇದು. ಪ್ಯಾಕಿಂಗ್ ಎಲ್ಲ ಅಷ್ಟರಲ್ಲೇ. ಇದೆ ಗುರು, 2028ವರೆಗೂ ಡೇಟ್ ಇದೆ. ವಿವರ್ಸ್, ಕೊನೆಗೂ ಹೆಂಗೋ ನನ್ನ ಪಾರ್ಸಲ್ನ ಈಸ್ಕೊಂಡಾಯ್ತು ಗುರು. ಈಗ ಮನೆ ಕಡೆ ಹೋಗೋಣ. ಪಲ್ಸ್ TVS ಅಪಾಲ್ಟಿ RTX ಬರೋಕ್ಕೆ ಮುಂಚೆ ಅದು ಇಷ್ಟ ಆಗಿತ್ತು. ಈಗ ಅದು ಬಂದಮೇಲೆ ಇದು ಇಷ್ಟ ಆಗಿದೆ. ಸೊ ಇದು ನಾನು ತಗೊಳ್ಳೋದಕ್ಕೆ ಇನ್ನೊಂದು ಯಾವುದಾದ್ರು ಬಂದರೆ ಅದು ಇಷ್ಟ ಆಗುತ್ತೆ ಅಷ್ಟೇ. ಒಟ್ಟಿನಲ್ಲೇ ಅಪ್ಡೇಟ್ ಆಗ್ತಾನೆ ಇರಬೇಕು. ತಗೋತೀವೋ ಬಿಡ್ತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತಗೋಬೇಕು ಅಂತ ಅನ್ಕೋತೀವಿ ಅಷ್ಟೇ. ಈ ಲಾಭ ಇದೊಂದು ಇದರಲ್ಲಿ ಟರ್ನಿಂಗ್ ಮಾಡಿಕೊಡ್ಬಿಟ್ರೆ ಬಲ್ಲು ಚೆಂದ. ಏನಪ್ಪ ಇವತ್ತು ಬೆಳಗ್ಗೆ ಅಲ್ಲ ಬಂದಿರೋದ್ರಿಂದ ಪೊಲೀಸ್ ಯಾರು ಬೈಕ್ಗಳನ್ನ ಹಿಡಿತಾ ಇಲ್ಲ ಅಂದರೆ ಹಾಕೊಂಡು ರುಬ್ ಹಾಕ್ಬಿಡೋರಪ್ಪ.
ಬನಾನ ಬನಾನ ಬನಾನ. ಯಾರು ತಿಂತೀರಾ ಬನಾನ? ಗಿರಿಯಸ್. ಎಂತೆಂಥ ಬಿಲ್ಡಿಂಗ್ಗಳಾಗೋದು, ಎಂತೆಂಥ ಅಂಗಡಿಗಳು ಓಪನ್ ಆಗೋದು. ಗಿರಿಯಸ್ ಅಂತೆ MRP. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ MRP. ಐ ಲವ್ ಬಿರಿಯಾನಿ. ನೆಕ್ಸಾನ್. ನನ್ನ ಮುಂದೆ ನೆಕ್ಸಾನ್ ಎಲೆಕ್ಟ್ರಿಕ್ ಕಾರ್ ಹೋಗ್ತಾ ಇದೆ ಗುರು. ಆದ್ರೆ ಇನ್ನೊಂದಷ್ಟು ವರ್ಷ ಬೇಡ ಗುರು ಎಲೆಕ್ಟ್ರಿಕ್ ಕಾರು. ಏನಕ್ಕೆ? ಚಾರ್ಜಿಂಗ್ ಪ್ರಾಬ್ಲಮ್ಮು, ರೇಂಜ್ ಪ್ರಾಬ್ಲಮ್ಮು, ಇಷ್ಟೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡೋಣ ಎಲೆಕ್ಟ್ರಿಕಲ್ ಕಾರ್ನ ತಗೊಳ್ಳೋಕ್ಕೆ. ಅದೊಂದು ಕಾರಣ. ಇನ್ನೊಂದು, ನನ್ನ ಹತ್ರ ದುಡ್ಡು ಸ್ವಲ್ಪ ಕಮ್ಮಿ ಇದೆ ಕಾರ್ ತಗೊಳ್ಳೋಕ್ಕೆ. ಎಷ್ಟಿದೆ ಅಂದರೆ 12.5 13 ಲಕ್ಷನೂ ಇದೆ ಅಲ್ವ ಕಾರು. ಅದರಲ್ಲಿ ನನ್ನ ಹತ್ರ 500 ರೂಪಾಯಿ ಬಿಟ್ಟರೆ ಮಿಕ್ಕದೆಲ್ಲ ಫುಲ್ ಸಾಲ್ಟೇಜಲ್ಲೇ ಇದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಗೈಸ್, ಯಾರಾದರೂ ಸಂಗಮ ಕನಕಪುರ ರೂಟಲ್ಲಿ ಹೋಗೋರಿದ್ರೆ ಇಲ್ಲಿ ನೋಡಿ, ಮುಂದೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಚಕ್ಲಿ, ಕೋಡುಬಳೆ ಇಲ್ಲ, ಚಕ್ಲಿ ಚೋಚ ಎಲ್ಲ ಚೆನ್ನಾಗಿರುತ್ತೆ. ಒಂದ್ಸಲಿ ಬನ್ನಿ ತಿನ್ಕೊಂಡು ಹೋಗಿ ಅಂತ ಹೇಳ್ತಾ ಬರಪ್ಪ ಒಂದಷ್ಟು ಚಕ್ಲಿ ತಗೊಳ್ಳೋಣ. ಗೈ, ಸಾಯಂಕಾಲಗೆ ವಯಸ್ಸಾದರೂ ನೋಡಿ ಒಳ್ಳೆ ರೀತಿ ಚೆನ್ನಾಗಿದೆ. ಮನೇಲೇ ಮಾಡ್ತಾರೆ ಫ್ರೆಶ್ಶಾಗಿ. ಅದರಿಂದ ಒಂದ್ಸಲಿ ತೊಗೊಂಡು ತಿನ್ನಿ, ಚೆನ್ನಾಗಿದೆ. ಒಂದು ಚಕ್ಲಿ 10 ರೂಪಾಯಿ. ಎಲ್ಲ ರೈಟ್ ಜಾಸ್ತಿ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ 5 ರೂಪಾಯಿ ಇತ್ತು, ಆದರೆ ಈಗ 10 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಫಸ್ಟು ಚೆನ್ನಾಗಿ ಟೇಸ್ಟ್ಗಳು ಚೆನ್ನಾಗಿದೆ, ಒಳ್ಳೆ ಸ್ಮೂತು ಬೆಣ್ಣೆ ತಿಂದಂಗೆ ಆಗುತ್ತೆ. ನಾವು ಎಷ್ಟೋ ಸಲ ತಿಂದಿನಿ. ಅಣ್ಣ ಮಳವಳ್ಳಿ ಅಲ್ಲ, ಮುಳ್ಳಳ್ಳಿ, ಯಾಕೆ ಹೆಂಗೆ ಗೊತ್ತಾಯ್ಯಾ? ಬಸ್ಸಣ್ಣ ಔಟ್ ಆಫ್ ಕಂಟ್ರೋಲಲ್ಲಿ ಬರ್ತಾವ್ರೆ. ಬರ್ರಪ್ಪ ಒಂದ್ಸಲಿ ಚಕ್ಲಿ ತಿನ್ನಿ, ಟೇಸ್ಟ್ ನೋಡಿ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಎಲ್ಲನೂ ಅಲ್ಲೇ ಇರುತ್ತೆ, ಹೋಲ್ಸೇಲು. ಕೆಲವೊಂದಷ್ಟು ಚಕ್ಲಿನ ತಿಂದ್ಬಿಟ್ಟು ಸಿಗೋಣ, ಒಂದು ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ನಾನು 5 ರೂಪೀಸು 10 ಬರುತ್ತೆ ಅಂದ್ಕೊಂಡೆ, ಆದರೆ ಅದು ಜಸ್ಟ್ 5 ಬಂತು. 10 ರೂಪಾಯಿ ಮಾಡ್ಬಿಟ್ಟವ್ರೆ. ಚಳಿ 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 ಚಳಿ. ಏನು ಮಾಡಲು ಹೋಗಿ ಏನು ಆಯಿತು ಈಗ? ಚಕ್ಲಿ ಬರುತ್ತೆ ಅಂದ್ಕೊಂಡ್ರೆ 5 ಚಕ್ಲಿ ಬಂತಲ್ಲ ನೋಡ. ಕಬ್ಬಿನ ಹಾಲು ಬಿಸಿಲು ಟೈಮಲ್ಲಿ ಕುಡಿಬೋತಾರೆ, ಇಷ್ಟೊತ್ತಿಗೆ ಯಾರು ಕಬ್ಬಿನಲ್ಲಿ ಕುಡಿತಾರೆ? ಇವತ್ತು ಇವ್ರಿಗೆ ಸ್ವಲ್ಪ ಡಲ್ ಆಗುತ್ತೆ ವ್ಯಾಪಾರ. ಎಳ್ನೀರು, ಕಬ್ಬಿನಾಳು ಅಂತವ್ರಿಗೆಲ್ಲ. ಮುಂದೆ ಸೀಮೆ ಹುಲ್ಲು ಲೇಡೀಸು ಅಲ್ಲ, ಜೆಂಟ್ಸು. ಲೇಡೀಸ್ ಡ್ರೈವಿಂಗ್ ಅನ್ಕೊಬಿಟ್ಟು ಹಿಂದೆ ಕೂತ್ಕೊಂಡು ಹೋಗ್ಬಿಟ್ಟು, ಈಗ ಜೆಂಟ್ಸ್ಗಳೆಲ್ಲ ಬಿಟ್ಬಿಟ್ಟು ಲಾರಿ ಅಣ್ಣ ಸೈಡಿಗೆ ಹೋಗಣ್ಣ, ಇಲ್ಲದೆ ಹೋದ್ರೆ ಆಡ್ರಪ್ಪ. ಇದು ಕೂಡ DK ಶಿವಕುಮಾರ್ ಅವರ ಫಾರ್ಮ್ ಹೌಸ್. ಇಲ್ಲಿ ಯಾವಾಗೂ ಈಗ ಇರ್ತಾರ ಏನೋ ಗೊತ್ತಿಲ್ಲ. ಸ್ಕಂದ ಫಾರ್ಮ್ ಹೌಸಾ? ಅದೇ ಹೇಳಿದ್ನಲ್ಲ, ಚಕ್ಲಿ ತೊಗೊಂಡು ಹಂಗೆ ಮಾಡ್ಕೊಂಡು ಹೋಗ್ತಿದ್ದೀನಿ. ಒಂದು ಟೇಸ್ಟ್ ಮಾಡ್ಕೊಂಡು ಹೋಗೋಣ ಹೆಂಗಿದೆ ಟೇಸ್ಟು ಅಂತ. ಮೊದಲು ಸೂಪರಾಗಿರೋದು ಗೈಸ್ ಚಕ್ಲಿ. ಒಳ್ಳೆ ಐತಲ್ಲ, ನಿಜವಾಗ್ಲೂ ಸಖತ್ತಾಗಿದೆ ಗುರು. ಬ್ಯಾಗ್ ಮಾಡ್ತಿದ್ದಂಗೆ ಕರ್ಗೋಯ್ತಾ ಇದೆಯಾ? ಮೋಸ ಏನಿಲ್ಲ, ಕೊಡ್ಬೋದು. ಸೀಕರಿ ಚಂದ್ರ ಇರೋಂಗೆ ಸೂಪರು ಅಂತಲೇ ಹೇಳೋದು. ಸಾಕಾಗ್ಬಿಡ. ಬನ್ನಿ, ಅವ್ರಿಗೂ ಕೂಡ ಒಳ್ಳೆ ವ್ಯಾಪಾರ ಆಗುತ್ತೆ, ಚೆನ್ನಾಗಿದೆ. ಎಷ್ಟು ಬೇಗ ಖಾಲಿ ಅಲ್ವಾ? ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಸೂಪರು ಸುಳ್ಳು ಇದೆಯಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ವರ್ತ್
ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಯಿತು, ಕ್ವಾಲಿಟಿ ಓಕೆ. ಮೊದಲು ಫುಲ್ಲು ಕ್ವಾಲಿಟಿ ಬರೋದು, ಈಗ ಅವರು ಸ್ವಲ್ಪ ಕ್ವಾಲಿಟಿನ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಕ್ವಾಲಿಟಿ ಅಲ್ಲ, ಕ್ವಾಂಟಿಟಿ ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಕ್ವಾಲಿಟಿ ಆಗೇ ಇದೆ. ಓಕೆ ಗೈಸ್, ನನ್ನ ಕ್ಯಾಮ್ರಾದಲ್ಲೇ ಕೂಡ ಇನ್ನೇನು ಪವರ್ ಡಮಾರ್ ಆಗ್ತಾ ಇದೆ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಸ್ವಲ್ಪ ಹೊರ ಹತ್ರ ಹೋಗಿ ಮನೆ ಕಡೆ ಹೋಗೋಣ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಸೇಮ್ ಡೈಲಾಗ್ ಹೇಳಲ್ಲ, ಅದನ್ನೇ ಮಾಡಿಬಿಡಿ. ಬರ್ಬೇಡ. ಬಾಯ್ ಬಾಯ್, ಟಾಟಾ, ಸಿ ಯು, ಹ್ಯಾವ್ ಎ ಬಾಯ್.